ಮೇಡಮ್ ನಾವು ಪೇರೆಂಟ್ಸ್ ಹೇಳೋದನ್ನ ಅವ್ರು ಒಪ್ಕೊಳ್ಳೋಕೆ ರೆಡಿ ಇಲ್ಲ, ಪೇರೆಂಟ್ಸ್ನ ಮಾತನ್ನ ಕೇಳಿಸ್ಕೊಳ್ಳೋಕೆ ರೆಡಿ ಇಲ್ಲ. ವಾಟ್ ಎವರ್ ದೇ ವಾಂಟ್ ಟೆಕ್ನಾಲಜಿ, ಗೂಗಲ್ ಮೇಲೆ ಒಪ್ಕೊಳ್ಳೋಕೆ ರೆಡಿ ಇದ್ದಾರೆ. ಎಮೋಷನಲಿ ವಾಟ್ ಎವರ್ ದೇ ಮೇ ಫೀಲ್, ಅವ್ರಿಗೆ ಏನು ಅನ್ಸುತ್ತೋ ಅದನ್ನ ಪಟ್ ಅಂತ ಹೇಳ್ಬಿಡ್ತಾರೆ ವಿತೌಟ್ ಥಿಂಕಿಂಗ್. ಏನಾಗುತ್ತೋ ಏನೋ ಅದೇನು ಎಕ್ಸ್ಟ್ರಾ ಯೋಚನೆ ಮಾಡೋದು. ದೇ ರೈಸ್ ವಿತ್ ಅ ಸ್ಮಾಲ್ ಫ್ಯಾಮಿಲಿ ಬಿಕಾಸ್ ಆಫ್ ದಟ್ ಎಮೋಷನಲಿ ಟಾಲರೆನ್ಸ್ ಇಲ್ಲ ಅವ್ರ ಹತ್ರ. ನಾವೆಲ್ಲರೂ ದೊಡ್ಡಪ್ಪನ ಮಕ್ಕಳು, ಚಿಕ್ಕಪ್ಪನ ಮಕ್ಕಳು, ಮಾಮ, ಅವರು ಇವರು ಎಲ್ಲರೂ ಬರ್ತಾ ಇದ್ರು ಅಟ್ಲೀಸ್ಟ್ ಮದುವೆಗೆ, ಅಟ್ಲೀಸ್ಟ್ ಫೆಸ್ಟಿವಲ್ಸ್ಗೆ, ಅಲ್ಲೆಲ್ಲ ನಾವು ಸೇರ್ತಾ ಇದ್ವಿ. ಸೊ ಇನ್ಸ್ಟೆಂಟ್ ಅವ್ರಿಗೆ ರಿಸಲ್ಟ್ ಬೇಕು. ಅದಕ್ಕೆ ಇನ್ಸ್ಟಾಗ್ರಾಮ್. ವಾಟ್ ಈಸ್ ದಟ್ ಇನ್ಸ್ಟಾಗ್ರಾಮ್? ಇನ್ಸ್ಟೆಂಟ್. ಸೊ ಇನ್ಸ್ಟೆಂಟ್ ರಿಸಲ್ಟ್ ಬಂದರೆ ನಾನು ಪಾರ್ಟಿಸಿಪೇಟ್ ಮಾಡ್ತೀನಿ, ಇನ್ಸ್ಟೆಂಟ್ ರಿಸಲ್ಟ್ ಬಂದಿಲ್ಲ ಅಂದರೆ ನಾನು ಪಾರ್ಟಿಸಿಪೇಟ್ ಮಾಡಲ್ಲ ಅನ್ನೋ ಮೆಂಟಾಲಿಟಿ. ಸೊ ದೇ ಹ್ಯಾವ್ ಮೆನಿ ವೈ ಕ್ವಶನ್ಸ್. ಆ ವೈ ಕ್ವಶನ್ಸ್ ಇಂದ ನಮಗೆ ಸಾಕಾಗ್ಬಿಟ್ಟು ಮುಂದೆ ದೊಡ್ಡನಾದ್ಮೇಲೆ ಕಳ್ಕೊಂತೀವಿ. ಹೋಗೋ ನೀನು, ಇವಾಗ ಯಾಕೆ ಬರ್ತೀಯ ನೀನು, ಗೊತ್ತಾಗ. ಅಪ್ರಿಷಿಯೇಷನ್ಸ್ ಆದರೂ ರಿವಾರ್ಡ್ ಆದರೂ ಅವರಿಗೆ ಬೇಗ ಬೇಕು ಮೇಡಮ್, ಬೇಗ ಬೇಕು. ಕ್ವಿಕ್ ರಿವಾರ್ಡ್ ಬೇಕು, ಕ್ವಿಕ್ ಅಪ್ರಿಷಿಯೇಷನ್ಸ್ ಬೇಕು. ಸೊ ವೆನ್ ದಿಸ್ ಈಸ್ ಕಾಲ್ಡ್ ಆಲ್ಫಾ ಜನರೇಷನ್. ಈ ಆಲ್ಫಾ ಜನರೇಷನ್ನ ಟೀಚರ್ ನೀವೆಲ್ಲರೂ, ಅಂದರೆ ನಾನು ನೀವೆಲ್ಲರೂ ಕೂಡ ದೊಡ್ಡ ದೊಡ್ಡ ವಿಡಿಯೋಸ್ನ ಹುಕ್ ಅಂತ ಮಾಡಿ ಶಾರ್ಟ್ ರೀಲ್ಸ್ ಮಾಡೋ ಸ್ಟಾರ್ಟ್. ಯಾಕೆ ಈ ಮಕ್ಕಳ ಮನಸ್ಥಿತಿನೇ ಕ್ಷಣ ಅಲ್ವಾ, ಅವರಿಗೋಸ್ಕರನೇ ಶಾರ್ಟ್ಸ್ನ ರೀಲ್ಸ್ನ ರೆಡಿಮೇಡ್ ಮಾಡಿದ್ದು. ಅದಕ್ಕೆ ಅವ್ರು ಏನು ಮಾಡಿದ್ರು ಗೊತ್ತಾ ಮೇಡಮ್, ಇವಾಗ ಟ್ರೆಂಡ್ ಇರೋದು ಯಾವುದು, ಬ್ಯಾಂಗಲ್ ಬಂಗಾರಿ, ನೆಕ್ಸ್ಟ್ 3 to 7 seconds. ಅಂದರೆ ನಮ್ಮ ಮಕ್ಕಳ ಅಟೆನ್ಷನ್ ಸ್ಪ್ಯಾಮ್ ಇರೋದು ಇವಾಗ ಎಷ್ಟು ಅಂದರೆ 3 to 7 seconds ಅಷ್ಟೇ ನಮ್ಮ ಮಕ್ಕಳದಿರೋದು. ನನ್ನ ಟ್ರಸ್ಟಿಗೆ ನೋಡ್ಕೊಂಡು ನಮ್ಮ ಮನಸ್ಸೊಳಗೆ ಮಾಡಿ ನಿನಗೆ ನಾನು ಒಂದಿನ ವೃದ್ಧಾಶ್ರಮಕ್ಕೆ ಹಾಕ್ತೀನಿ, ಆಲ್ರೆಡಿ ನಾನು ಒಂದು ಹುಡುಗಿ ನೋಡಿರ್ತೀನಿ, ಅವ್ರು ಬದಿ ಹಾಕ್ತೀನಿ.